ಪುಷ್ಣೀತಾಂ ಮಮ ಸದ್ಬುದ್ಧಿಂ ವಿಷ್ಣು ಕೃಷ್ಣ ವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನೋ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಹ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ. ಸನ್ನಿಹಿತವಾದ ಮುನಿತ್ರಯರಿಂದ ಪ್ರತಿಷ್ಠಾಪಿತವಾದ ಈ ಅರ್ಚಾ ಸನ್ನಿಹಿತ ರೂಪತ್ರಯ ಶ್ರೀ ಮುಖ್ಯ ಪ್ರಾಣದೇವರನ್ನು ಭಕ್ತಿಯಿಂದ ಎಲ್ಲರೂ ನಮಿಸಿಕೊಳ್ಳೋಣ. ಈ ಹಿಂದೆ ಎಲ್ಲ ಬಂದಾಗ ಮುಖ್ಯ ಪ್ರಾಣದೇವರು ಮಾತ್ರ ಕಾಣಿಸ್ತಾ ಇದ್ರು, ಈಗ ಮತ್ಸ್ಯ ದೇವರು ಕಾಣಿಸ್ತಾ ಇದ್ದಾರೆ. ಮುಖ್ಯ ಪ್ರಾಣ ದೇವರ ಮುಂದೆ ಒಂದು ವಿಶಿಷ್ಟವಾದ ಮತ್ಸ್ಯ ಶಾಲಿಗ್ರಾಮ, ಬಹುಶಃ ಕೆಲವರು ನೋಡಿರ್ಲಿಕ್ಕಿಲ್ಲ, ಹತ್ರ ಬಂದು ಆಮೇಲೆ ನೋಡಿ. ಮತ್ಸ್ಯ ಶಾಲಿಗ್ರಾಮ ಇಷ್ಟು ದೊಡ್ಡ ಶಾಲಿಗ್ರಾಮ, ಸುಮಾರು 12 kg ಭಾರ ಉಳ್ಳಂತಹ ಒಂದು ಶಾಲಗ್ರಾಮ, ಬಹಳ ಪ್ರಾಕ್ತನ ಇತಿಹಾಸವುಳ್ಳಂತಹ ಆ ಶಾಲಗ್ರಾಮ. ಅದು ಮುಖ್ಯ ಪ್ರಾಣನ ಇಚ್ಛೆಯಿಂದ ಇಲ್ಲಿ ಬಂದು ಪೂಜೆಗೊಳ್ತಾ ಇದೆ. ಆದ್ದರಿಂದ ಈ ಸ್ಥಳಕ್ಕೆ ಇನ್ನಷ್ಟು ಬಲ ಬರ್ತದೆ. ಆದರೆ ನಾವು ಅಪೇಕ್ಷೆ ಪಡುವುದು ಈ ಸ್ಥಳಕ್ಕೆ ಹೆಚ್ಚು ಬಲ ಬರಬೇಕು, ಆದರೆ ಹೆಚ್ಚು ಉದ್ಧಾರ ಆಗಬಾರ್ದು. ಉದ್ಧಾರ ಆಗುವುದಾದ್ರೆ ಆ ಮರವು ಹೋಗಿಬಿಡ್ತದೆ ಆಮೇಲೆ. ಈಗ ಈ ಏನು ಉದ್ಧಾರ, ಶಾಂತವಾದ ಪರಿಸರದಲ್ಲಿ ಅಲ್ವಾ, ಶಾಂತವಾದ ಪರಿಸರದಲ್ಲಿ ದೇವರ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿ, ಏನು ಗೌಜು ಗೊಂದಲ ಇಲ್ಲದೆ ದೇವರಿಂದ ಅನುಗ್ರಹ ಪಡೆಯುವ ರೀತಿಯ ವಾತಾವರಣ ಹೀಗೆ ನಡಿಬೇಕು. ಅಲ್ಲಿ ಆ ದೇವತಾ ಸಾನ್ನಿಧ್ಯ ಉದ್ಧೃತ ಆಗಬೇಕು. ಆದರೆ ಈ ಪರಿಸರದಲ್ಲಿ ಭಾರಿ ಭಾರಿ ಭವನಗಳೆಲ್ಲ ಬಂದು ಈ ವಾತಾವರಣ ಯಾವುದೇ ರೀತಿಯಿಂದ ಕಲುಷಿತವಾಗದೇ ಇರುವ ಹಾಗೆ ಆ ಮುಖ್ಯ ಪ್ರಾಣ ಸಂರಕ್ಷಣೆ ಕೊಟ್ಟು ಎಲ್ಲ ಭಕ್ತರ ಅಭೀಷ್ಟವನ್ನು ಕೊಡಲಿ ಅಂತ ಮೊದಲು ಆ ದೇವತಾ ಸನ್ನಿಧಾನದಲ್ಲಿ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿಕೊಂಡು, ಇವತ್ತು ಆಯುಷ್ಯ ಹೋಮ ನಡೆದಿದೆ. ನಮ್ಮ ಶ್ರೀ ವೆಂಕಟೇಶ ಮೂರ್ತಿಗಳ ಕುಟುಂಬದ ಒಂದು ಕುಡಿ ಸುವೀರ, ಅವನ 5ನೇ ವರ್ಷದ ನಿಮಿತ್ತದಿಂದ ಈ ಹಿಂದೆ ನಡೆಸಬೇಕಿತ್ತು, ಇವತ್ತು ಅದಕ್ಕೆ ಕಾಲ ಒದಗಿಸಿ ಬಂದಿದ್ದಾನೆ ಮುಖ್ಯ ಪ್ರಾಣ. ಅವನಿಗೆ ಶನಿವಾರವೇ ಆಗಬೇಕು ಮುಖ್ಯ ಪ್ರಾಣನಿಗೆ. ಇಂಥದ್ದೆಲ್ಲ ವ್ಯವಸ್ಥೆಗೆ ಇವತ್ತು ಹೊಂದಾಣಿಕೆ ನಡೆದಿದೆ. ಸಾಂಗ ಸದ್ಗುಣವಾಗಿ ಆ ಕರ್ಮಾನುಷ್ಠಾನ ನಡೆದಿದೆ. ಎಲ್ಲ ಕರ್ಮಗಳು ಕೂಡ ಜ್ಞಾನದಲ್ಲಿ ಪರಿಸಮಾಪ್ತ ಆಗ್ತದೆ ಅಂತ ಕೃಷ್ಣ ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಕರ್ಮಗಳ ಪರಿಸಮಾಪ್ತಿ ಜ್ಞಾನದಲ್ಲಿ. ಆ ದೃಷ್ಟಿಯಿಂದ ಭೋಜನ ಕಾಲ ಸನ್ನಿಹಿತವಾಗಿದ್ದರೂ ಕೂಡ ನಿಮ್ಮನ್ನು 15 ನಿಮಿಷ ಕದಲುವುದಕ್ಕೆ ಬಿಡುವುದಿಲ್ಲ ಅಂತ ಸಂಕಲ್ಪ ಮಾಡಿ ದೇವರ ಮುಂದೆ ಕೂತಿದ್ದೇನೆ. ಯಾವ ಕಥಾ ಚಿಂತನೆ ನಡೆಸಬೇಕು ಅಂತ ಪ್ರಶ್ನೆ ಬಂದಾಗ ಪ್ರಹ್ಲಾದರಾಜರ ಕಥೆ ಅಂತೇಳಿ ಯಜಮಾನನ ಬಾಯಿಂದ ಬಂತು. ಯಜಮಾನ ಅನ್ನೋ ಶಬ್ದಕ್ಕೆ ಯಾಜಯತೀತಿ ಯಜಮಾನ, ಯಜ್ಞ ಮಾಡಿಸುವವರು. ಅವರಿಗೆ ಪ್ರಹ್ಲಾದನ ಚಿಂತನೆಯನ್ನು ಮಾಡಬೇಕು ಅಂದರೆ ಮಕ್ಕಳಲ್ಲಿ ಪ್ರಹ್ಲಾದನ ವ್ಯಕ್ತಿತ್ವ ಬರಬೇಕು ಅನ್ನೋದು ಅದರ ಹಿನ್ನೆಲೆ ಇರುವಂಥದ್ದು. ಪ್ರಹ್ಲಾದ ಅನ್ನುವ ಶಬ್ದದ ಅರ್ಥ ಒಳ್ಳೆಯ ಆನಂದದವ ಅಂತ. ಇನ್ನೊಬ್ಬರನ್ನು ಆನಂದಗೊಳಿಸುವವ ಅನ್ನೋದು ನಂತರದ ಅರ್ಥ. ಮೊದಲ ಅರ್ಥ ಪ್ರಕರ್ಷೇಣ ಹ್ಲಾದ ಅಸ್ಮಿನ್ ಇತಿ ಪ್ರಹ್ಲಾದ. ಯಾರಲ್ಲಿ ಒಳ್ಳೆಯ ಆಹ್ಲಾದ ಇದೆಯೋ ಅವನಿಗೆ ಪ್ರಹ್ಲಾದ ಅಂತ ಹೆಸರು. ಮಕ್ಕಳೆಲ್ಲರೂ ಪ್ರಹ್ಲಾದರೇ. ಸ್ವಲ್ಪ ಒಂದು 10-12 ವರ್ಷ ಆದಮೇಲೆ ಆಹ್ಲಾದ ಆಗೋದು, ಅಲ್ಲಿ ತನಕೆಲ್ಲ ಪ್ರಹ್ಲಾದ. ಯಾಕಂದರೆ ಆ ಮಕ್ಕಳಿಗೆ ಯಾವುದೇ ರೀತಿಯ ಮಾನಸಿಕ ತುಮುಲ, ಒತ್ತಡ, ತಲ್ಲಣತೆ ಇಂಥದ್ದು ಯಾವುದೂ ಇರುವುದಿಲ್ಲ. ಅಥವಾ ನಿಮಗೆ ಗೊತ್ತಾಗುವ ಭಾಷೆ ಅಂದರೆ ಟೆನ್ಷನ್, ಅದು ಆ ಮಕ್ಕಳಿಗೆ ಇರುವುದಿಲ್ಲ. ಶಾಂತಿ ಅನ್ನೋದು ಆ ಮಕ್ಕಳಲ್ಲಿ ಅದು ಸ್ವಭಾವ ಸಹಜವಾದಂತಹ ಧರ್ಮ. ಯಾಕೆ ಅಂತ ಹೇಳಿದರೆ ಅವರ ಮನಸ್ಸು ಅವರ ಕೈಯಲ್ಲೇ ಇರ್ತದೆ. ಮನುಷ್ಯನಿಗೆ ಯಾವಾಗ ತಲ್ಲಣತೆ ಅಥವಾ ಒತ್ತಡ ಉಂಟಾಗ್ತದೆ ಅಂದರೆ ಮನಸ್ಸನ್ನು ಬೇರೆ ಬೇರೆ ಕಡೆಯಲ್ಲಿ ಕಟ್ಟಿಕೊಂಡಾಗ ಉಂಟಾಗುವುದು. ಮನಸ್ಸು ತನ್ನಲ್ಲೇ ಇದ್ದರೆ ಅದನ್ನು ಬೇಕಾದಲ್ಲಿ ಹಾಕುವ ಸ್ವಾತಂತ್ರ್ಯವೂ ಅವನಲ್ಲಿ ಇರ್ತದೆ. ಪುಟ್ಟ ಮಕ್ಕಳಿಗೆ ಮನಸ್ಸು ಹೆಚ್ಚು ಅಂದರೆ ಎಲ್ಲಿ ಹೋಗ್ತದೆ? ಒಂದಷ್ಟು ತಾಯಿಯಲ್ಲಿ ಹೋಗ್ತದೆ, ಒಂದಿಷ್ಟು ಅಪ್ಪನಲ್ಲಿ ಹೋಗ್ಬೋದು.
ಆದ್ರೆ ಸ್ವಲ್ಪ ದೊಡ್ಡವರಾಗ್ತಾ ಇದ್ದ ಹಾಗೆ ಮನೆಯಲ್ಲಿ ಅವರಿಗೋಸ್ಕರ ರೂಮ್ ಹಾಕಿರ್ತಾರೆ. ಆಮೇಲೆ ಇದು ಇವನ ಹೆಸರಲ್ಲಿ, ಇದು ಮಗಳ ಹೆಸರಲ್ಲಿ ಅಂತ ರೂಮ್ಗಳನ್ನು ಕೊಡ್ತಾರೆ. ಇದು ನನ್ನ ರೂಮ್ ಅಂತ ಅಲ್ಲಿ ಒಂದು ಮನಸ್ಸು ಹೋಗಿ ಕೂತ್ಕೊಳ್ತಾರೆ. ಆಮೇಲೆ ಶಾಲೆಗೆ ಹೋದಾಗ ನನ್ನ ಶಾಲೆ, ನನ್ನ ಮೇಡಮ್ಮು, ಇದೆಲ್ಲ ಪ್ರಾರಂಭ ಆಗಿ ಕೊನೆಗೆ ಇನ್ನು ಮದುವೆಗೆ ಹತ್ರ ಬರುವಾಗಂತೂ ಕೇಳುವುದೇ ಬೇಡ. ಮನಸ್ಸು ಅವನ ಕೈಯಲ್ಲೇ ಇರುವುದಿಲ್ಲ. ಮನಸ್ಸು ಅವನಲ್ಲೇ ಇದ್ರೆ ಅದನ್ನು ಪೂರ್ಣವಾಗಿ ದೇವರ ಮೇಲೆಯೂ ಹಾಕ್ಬೋದು, ಗುರುಗಳ ಮೇಲೆಯೂ ಹಾಕ್ಬೋದು, ಶಾಸ್ತ್ರದ ಮೇಲೆಯೂ ಹಾಕ್ಬೋದು. ಅಂದ್ರೆ ಮನಸ್ಸು ನಮ್ಮ ಹಿಡಿತದಲ್ಲಿದ್ದಾಗ ನಾವು ಆಹ್ಲಾದವಾಗಿ ಇರ್ತೇವೆ. ಪ್ರಹ್ಲಾದ ಅನ್ನೋ ಶಬ್ದದ ಅರ್ಥವೇ ಅದು. ತನ್ನಲ್ಲೇ ತಾನು ಮನಸ್ಸು ಇಟ್ಟುಕೊಂಡವ, ತಾನು ಆತ್ಮ, ತನ್ನ ಒಳಗೆ ಅಂತರಾತ್ಮ, ಆ ಅಂತರಾತ್ಮನಿಗೆ ಪರಮಾತ್ಮ ಅಂತ ಹೆಸರು. ಆ ಪರಮಾತ್ಮನಲ್ಲಿ ಪೂರ್ಣವಾಗಿ ಮನಸ್ಸನ್ನು ತೊಡಗಿಸಿ ನನ್ನ ರಕ್ಷಣೆ ಅವನು ನೋಡಿಕೊಳ್ಳುವುದು, ಉಳಿದವರೆಲ್ಲ ಏನು ನೋಡಿಕೊಳ್ತಾರೆ. ರಕ್ಷಣೆ ಮಾಡುವವರು ಅನ್ನುವುದಕ್ಕೆ ಶಬ್ದ ಸಂಸ್ಕೃತದಲ್ಲಿ ಹೆಸರು ಏನು ಅಂದ್ರೆ ಪಾ ಅಥವಾ ಪಿತೃ. ಪಿತೃ ಅಂದ್ರೆ ಪಾಲನಾತ್ ಪಿತಾ ಅಂತ ಹೆಸರು. ರಕ್ಷಣೆ ಮಾಡುವವ ಅಂತ ಅದರ ಅರ್ಥ. ಆದ್ರೆ ಅಪ್ಪನೇ ಕೊಲ್ಲುವುದಕ್ಕೆ ಪ್ರಯತ್ನಿಸಿದರೆ ರಕ್ಷಿಸುವವ ಯಾರು ಬೇಕು? ತಂದೆ ಅಂದ್ರೆ ನೀ ತಂದೆ, ನಾ ಬಂದೆ, ನೀ ಎನ್ನ ತಂದೆ. 84 ಲಕ್ಷ ಯೋನಿಗಳಲ್ಲಿ ನೀ ತಂದೆ, ನಾ ಬಂದೆ, ನೀ ಎನ್ನ ತಂದೆ. ನಂಗೆ ಇಷ್ಟೇ ಗೊತ್ತಿರುವುದು, ಜಾಸ್ತಿ ಬೇಕಾದ್ರೆ ಅವ್ರ ಹತ್ರ ಕೇಳಬೇಕು. ಅದು 80 ಲಕ್ಷ ಯೋನಿಗಳಲ್ಲಿ ನೀ ತಂದೆ, ನಾ ಬಂದೆ, ನೀ ಎನ್ನ ತಂದೆ. ತಂದೆ ಎನ್ನುವ ಶಬ್ದದ ಅರ್ಥ ಏನು? ತಂದವನಿಗೆ ತಂದೆ ಅಂತ ಹೆಸರು, ರಕ್ಷಿಸುವವನಿಗೆ ಪಿತಾ ಅಂತ ಹೆಸರು. ತಂದವ ಅಂತ ಹೇಳಿದ್ರೆ ಈ ಜನ್ಮಕ್ಕೆ ಮಾತ್ರ ತಂದವನನ್ನು ತಂದೆ ಅಂತ ಕರೆಯುವುದು ಎಷ್ಟು ಸರಿ? ಎಲ್ಲ ಜನ್ಮದಲ್ಲೂ ನನ್ನನ್ನು ತರುವವ ಆ ಭಗವಂತ. ಆದ್ರಿಂದ ಅವನನ್ನು ನಾವು ಪಿತಾ ಸತ್, ಸ ಪಿತುಷ್ ಪಿತಾ ಸತ್ ಅಂತ ಋಗ್ವೇದದ ಮಂತ್ರ ಹೇಳುವ ಹಾಗೆ ಆ ಭಗವಂತ ಸರ್ವಪಿತ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಅಂತ ಅವನನ್ನೇ ನಾವು ಕೊಂಡಾಡುವುದು. ಅವನು ಪಿತಾ ಅಂತ ಆದ್ಮೇಲೆ ಮಾತರಮೇ ಮಾತರಿಷ್ಟನ್ ಪಿತಃ ಅಂತ ಆಮೇಲೆ ಹೇಳುವುದು ಮುಖ್ಯ ಪ್ರಾಣದೇವರನ್ನು. ನೀನು ನನ್ನ ಅಪ್ಪ, ನೀನು ನನ್ನ ಅಮ್ಮ. ಅಂದ್ರೆ ಅವರು ಮಾಡುವ ಕೆಲಸ ಎಲ್ಲ ನಮ್ಮೊಳಗೆ ನಿಂತು ಮಾಡುವವ ನೀನು. ಆ ಪ್ರಾಣನಲ್ಲಿ ಮತ್ತು ಭಗವಂತನಲ್ಲಿ ಅಚಲವಾದ ಭಕ್ತಿ, ಅದು ಈ ಪ್ರಹ್ಲಾದ ರಾಜನ ಒಂದು ವಿಶೇಷ ವ್ಯಕ್ತಿತ್ವ. ಆ ಕಾರಣ ನಾವು ಪ್ರಹ್ಲಾದ ಒಬ್ಬ ಹುಡುಗ ಅಂತ ಹೇಳುವುದಿಲ್ಲ, ಅವನನ್ನು ಹೇಳುವಾಗ ಪ್ರಹ್ಲಾದ ರಾಜ ಅಂತ ಕರೀತೇವೆ. ಆದ್ರೆ ಅವನ ಪ್ರತಿಮೆ ಇರುವುದು ಲಂಗೋಟಿ ಹಾಕೊಂಡು ಇಡುವುದು. ಈ ರಾಘವೇಂದ್ರ ಸ್ವಾಮಿಗಳ ಮುಂದೆ ಪ್ರಹ್ಲಾದ ರಾಜರ ಪ್ರತಿಮೆ, ಒಂದು ಲಂಗೋಟಿ ಹಾಕೊಂಡು ಪ್ರಹ್ಲಾದ ರಾಜ. ಆದ್ರೆ ಕರೆಯುವುದೇನು? ಪ್ರಹ್ಲಾದ ರಾಜ. ರಾಜ ಅಂದಮೇಲೆ ಕಿರೀಟ ಇಟ್ಟುಕೊಂಡು ಹೇಗಿರ್ಬೇಕು? ಅವ ಲಂಗೋಟಿ ಹಾಕೊಂಡಿರ್ಲಿಕ್ಕೆ ಆಗುದಿಲ್ಲ. ಲಂಗೋಟಿ ಹಾಕಿದ್ರು ರಾಜ ಹೇಗಾದ? ರಂಜಯತೆ ಇತಿ ರಾಜ. ಪುಟ್ಟ ಹುಡುಗನಾಗಿದ್ದೂ ಕೂಡ ಆತ ಎಲ್ಲರನ್ನೂ ಆನಂದಗೊಳಿಸುವವ. ಕೆಲವರ ಮುಖ ನೋಡಿದರೆ ಸಾಕು ನಮ್ಗೆ ಒಂದು ಹಿತ ಆಗುತ್ತೆ, ಒಂದು ಒಳ್ಳೇದು, ಅವರನ್ನು ದರ್ಶನ ಮಾಡಿ ಬಂದೆ, ಇವತ್ತೆಲ್ಲ ಅನಿಷ್ಟ ಹೋಯ್ತು ಅಂತ ಹೇಳಿದ್ರು. ಯಾಕಂದ್ರೆ ಅವರ ಮುಖದಲ್ಲಿ ನಗು ಇರ್ತದೆ. ಕೆಲವರು ಹಾಗಲ್ಲ, ಅವರನ್ನು ನೋಡಿದ್ರೆ ಇವರ ಕಪಾಳಕ್ಕೊಂದು ಹೊಡಿಬೇಕು ಅಂತ ಅನಿಸುತ್ತೆ, ಇಲ್ಲದೆ ಹೋದ್ರೆ ದಾವೆ ಓಡಿ ಹೋಗ್ಬೇಕು ಅಂತ ಅನಿಸುತ್ತೆ. ಅವರ ಮುಖದಲ್ಲಿ ಯಾವುದೋ ರೀತಿಯ ತುಮಲ, ಒತ್ತಡ ಇತ್ಯಾದಿಗಳಿದ್ದು ಅವರನ್ನು ನೋಡಿದ್ರೇನೆ ಮನಸ್ಸಿಗೆ ನಮಗೆ ಇದ್ದಂತಹ ಸಾತ್ವಿಕ ಶಕ್ತಿ ದೂರ ಆಗುವಂತಹ ಸ್ಥಿತಿ ಬರ್ತದೆ. ಅದು ಒಬ್ಬ ವ್ಯಕ್ತಿಯನ್ನು ನೋಡಿದ್ರೆ ಅವನ ಹತ್ತಿರದಲ್ಲಿದ್ರೆ ನಮಗೆ ಉತ್ತಮವಾದ ವೈಬ್ರೇಷನ್ ಬರಬೇಕು ಅಂತಾದ್ರೆ ಅದರ ಹಿನ್ನೆಲೆಯಲ್ಲಿ ಆತನಲ್ಲಿ ಭಗವಂತನಲ್ಲಿ ತೊಡಗಿಸಿಕೊಳ್ಳುವಿಕೆ ಬೇಕಾಗ್ತದೆ. ಮನಸ್ಸು ದೇವರ ಕಡೆಗೆ, ಗುರುಗಳ ಕಡೆಗೆ ಯಾರ ಮನಸ್ಸು ಸಾಗಿರ್ತದೆ ಅವರ ಮುಖದಲ್ಲಿ ಅದೇ ರೀತಿಯ ಪ್ರಹ್ಲಾದತೆ ಅನ್ನೋದು ಕಾಣಿಸುತ್ತದೆ. ಅದು ಹಿರಣ್ಯಕಶಿಪುವಿನಂತಹ ದುರುಳನ ಮಗನಾಗಿದ್ರು ಕೂಡ ಪ್ರಹ್ಲಾದ ಮನಸ್ಸನ್ನು ದೇವರ ಕಡೆಗೆ ಹಾಕಿದ ಕಾರಣದಿಂದ ಆತ ಪ್ರಹ್ಲಾದನಾಗಿಯೇ ಇದ್ದಾನೆ. ಅದು ಪ್ರಹ್ಲಾದನ ವ್ಯಕ್ತಿತ್ವ. ಅವನನ್ನು ಶಾಲೆಗೆ ಸೇರಿಸಿದ್ದು ಹಿರಣ್ಯಕಶಿಪುವೆ. ಆದ್ರೆ ಶಾಲೆಯಲ್ಲಿ ಪಾಠ ಹೇಗಾಗಬೇಕು ಅಂತ ವ್ಯವಸ್ಥೆ ಮಾಡಿದ್ದು ಅವನೇ, ಅವನ ರಾಜ ಅಲ್ವಾ. ರಾಜರು ಹೇಗೆ ಶೈಕ್ಷಣಿಕ ಪದ್ಧತಿ, ಅಲ್ಲಿಯ ವ್ಯವಸ್ಥೆ, ಧರ್ಮ ನಿರಪೇಕ್ಷವಾದಂತಹ ಪಠ್ಯ, ಧರ್ಮ ಮಾತ್ರ ಅಲ್ಲಂತೆ. ನಮ್ಮಲ್ಲಿ ಶಾಸ್ತ್ರದಲ್ಲಿರುವುದು ಹೇಗೆ? ಪಾಠ ಮಾಡುವಾಗ 4 ಶಾಸ್ತ್ರ ಇರಬೇಕು: ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ಕಾಮಶಾಸ್ತ್ರ, ಮೋಕ್ಷಶಾಸ್ತ್ರ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4 ಚತುರ್ವಿಧ ಪುರುಷಾರ್ಥ ಶಾಸ್ತ್ರಗಳು ಪಠ್ಯದಲ್ಲಿ ಸೇರಿರಬೇಕು. ಇವನು ಮೊದಲಿದ್ದು ಇಲ್ಲಂತೆ, ಕೊನೆಯದ್ದು ಇಲ್ಲಂತೆ, 2 ಪಾಠ ಮಾತ್ರ ಮಾಡಬೇಕು. ಚಂಡಾಮರ್ಕರಿಗೆ ನಿರ್ದೇಶಕನು. ಅರ್ಥಶಾಸ್ತ್ರ, ಕಾಮಶಾಸ್ತ್ರದಲ್ಲಿ ಎಲ್ಲ ಬರ್ತದೆ. ಟೈಲರಿಂಗ್ ಬರ್ತದೆ, ಬಟ್ಟೆಗಳನ್ನು ತಲೆಗೆ ಹಾಕುವ ಬಟ್ಟೆ ಹೇಗೆ ಮಾಡಬೇಕು, ಕಂಠಕ್ಕೆ ಹಾಕುವ ಬಟ್ಟೆ ಹೇಗೆ, ಸೊಂಟಕ್ಕೆ ಹಾಕುವ ಬಟ್ಟೆ ಹೇಗೆ, ಅದನ್ನು ಹೇಗೆ ಹೊಲಿಬೇಕು, ಅದು ಈಜುವುದು ಹೇಗೆ, ಇದೆಲ್ಲ 64 ಕಲೆಗಳ ಬಗ್ಗೆ ಬರತಕ್ಕಂಥ ಶಾಸ್ತ್ರ ಅದು. ಆ ಶಾಸ್ತ್ರದ ಪಾಠ ಮಾಡಬೇಕಂತೆ. ಆಮೇಲೆ ಎಕನಾಮಿಕ್ಸ್ ಮತ್ತು ಪೊಲಿಟಿಕಲ್ ಸೈನ್ಸ್ ಪಾಠ ಮಾಡಬೇಕಂತೆ, ಅರ್ಥಶಾಸ್ತ್ರ ಮಾಡಬೇಕಂತೆ. ಇನ್ನು ಉಳಿದ ಹಾಗೆ ಧರ್ಮಶಾಸ್ತ್ರ, ಮೋಕ್ಷಶಾಸ್ತ್ರಗಳನ್ನು ನಿಮ್ಮ ಶಾಲೆಯಲ್ಲಿ ನೀವು ಹೇಳಿಕೊಡುವ ಹಾಗಿಲ್ಲ ಅಂತ ನಿರ್ದೇಶನ ಕೊಟ್ಟೆ ಶುಕ್ರಾಚಾರ್ಯರು ಹೋದ ಮೇಲೆ ಚಂಡಾಮರ್ಕರನ್ನು ಅಲ್ಲಿ ವ್ಯವಸ್ಥೆ ಮಾಡಿಟ್ಟಿದ್ದ ಶಾಲೆಯಲ್ಲಿ. ಆದರೆ ಈ ಹುಡುಗ ಹೋದವ ಅವರು ಹೇಳಿಕೊಡದೇ ಇದ್ದದ್ದೆಲ್ಲ ಕಲಿಯುವುದಕ್ಕೆ ಶುರು ಮಾಡಿದ. ಕಲಿಯುವುದು ಮಾತ್ರ ಅಲ್ಲ, ಇದ್ದವರಿಗೆ ಕಲಿಸ್ಲಿಕ್ಕೆ ಶುರು ಮಾಡಿದ. ಈ ಒಳ್ಳೆಯ ವ್ಯಕ್ತಿತ್ವದ ಸ್ಥಿತಿ ಹಾಗೆ. ತಾನೊಬ್ಬನೇ ಶುದ್ಧವಾಗುವುದಲ್ಲ, ಅಕ್ಕಪಕ್ಕದಲ್ಲಿದ್ದವರನ್ನೆಲ್ಲ ಶುದ್ಧಗೊಳಿಸ್ತಾನೆ. ಅದೊಂದು ರೀತಿ ಪುರುಷಮಣಿ ಇದ್ದ ಹಾಗೆ. ಪುರುಷಮಣಿಯ ಕ್ರಮ ಹೇಗೆ? ಪುರುಷಮಣಿಗೆ ಏನಾದರೂ ತಾಗಿದ್ರೆ ಅದು ಬಂಗಾರ ಆಗ್ತದೆ. ಆದರೆ ಪುರುಷಮಣಿಗೆ ತಾಗಿದ್ದು ಬಂಗಾರ ಆಗ್ತದೆ, ಅದನ್ನು ಮತ್ತೊಂದು ಮುಟ್ಟಿದ್ರೆ ಬಂಗಾರ ಆಗುದಿಲ್ಲ. ಇದೊಂದು ಅದರಲ್ಲಿ ಲೋಪ ಇದೆ, ಸಮಸ್ಯೆ ಇದೆ.
ಆದ್ರೆ ಪುರುಷಮಣಿಯ ಸ್ವರೂಪ ಹೇಗೆ ಅಂದ್ರೆ ಅದಕ್ಕೆ ತಾಗಿದ್ದು ಬಂಗಾರ ಆಗುತ್ತೆ ಅನ್ನೋದು ಆ ಮಣಿಯ ಸ್ವರೂಪ. ಹಾಗೆ ಈ ಭಗವದ್ ಭಕ್ತರು ಅವರು ಎಲ್ಲಿರ್ತಾರೆ ಅವರಿಗೆ ತಾಗಿದವರೆಲ್ಲ ಭಕ್ತರಾಗ್ತಾರೆ. ನಮ್ಮಲ್ಲಿ ಹಾಗಿಲ್ಲ. ನಾವು ಸ್ನಾನ ಮಾಡಿ ಮಡಿಯಲ್ಲಿ ಬಂದ್ರೆ ನಮ್ಮನ್ನು ಯಾರಾದ್ರೂ ಮುಟ್ಟಿದ್ರೆ ನಾವು ಮೈಲಿಗೆ ಆಗುದು. ನಿಜವಾಗಿ ಏನಾಗಬೇಕು, ನಾವು ಮಡಿ ಆದ್ರಿಂದ ಮುಟ್ಟಿದವರು ಮಡಿ ಆಗ್ಬೇಕಲ್ವ? ಇದು ಆಗುದೇ ಇಲ್ಲ ನಮ್ಮಲ್ಲಿ. ನಮ್ಮನ್ನು ಮುಟ್ಟಿದ್ರೆ ನಾವೇ ಮೈಲಿಗೆ ಆಗೋದು. ಅಂದ್ರೆ ನಮ್ಮಲ್ಲಿ ಎಂಥ ಪರಿಶುದ್ಧಿ ಬರಬೇಕು ಅಂತ ಹೇಳಿದ್ರೆ ಆ ಭಗವದ್ ಭಕ್ತಿ, ಭಗವಂತನೇ ಒಳಗೆ ತುಂಬಿ ತುಳುಕ್ತಾ ಇದ್ರೆ ಅಗ್ನಿಯನ್ನು ಸ್ಪರ್ಶಿಸಿದ್ದೆಲ್ಲವೂ ಹೇಗೆ ಶುದ್ಧವಾಗ್ತದೋ ಹಾಗೆ ನಮ್ಮನ್ನು ಸ್ಪರ್ಶಿಸಿದ್ದು ಕೂಡ ಶುದ್ಧವಾಗುವ ಹಾಗೆ. ಪಾರಾಮ ಪಾವನ ಪಾದ ಅಂತ ಹೇಳುವುದಿಲ್ಲ, ಆ ಪಾದ ಸ್ಪರ್ಶ ಮಾಡಿದ್ರೆ ನಾವು ಶುದ್ಧವಾಗುವ ಹಾಗೆ. ಗಂಗೆಯನ್ನು ಎಂಥವನು ಹೋಗಿ ಸ್ಪರ್ಶಿಸಿದ್ರು ಗಂಗೆ ಅಶುದ್ಧ ಆಗುವುದಿಲ್ಲ, ಗಂಗೆಯನ್ನು ಮುಟ್ಟಿದ್ದೆಲ್ಲ ಶುದ್ಧವಾಗುವ ಹಾಗೆ ಪ್ರಹ್ಲಾದನಲ್ಲಿ ಅಂಥ ವ್ಯಕ್ತಿತ್ವ ಇತ್ತು. ಆದರೆ ಅವನ ಅಪ್ಪ ಅವನಿಂದ ಶುದ್ಧ ಆಗಲಿಲ್ಲ. ಅದಕ್ಕೆ ಕಾರಣ ಏನು? ಅಪ್ಪ ಮೊದಲು ಬಂದದ್ದು, ಮಗ ಆಮೇಲೆ ಬಂದದ್ದು. ಇದು ಕಾರಣ. ಮಗನಿಂದಾಗಿ ತಾಯಿ ಕಯಾದು ಅತ್ಯಂತ ಭಗವದ್ಭಕ್ತಳಲ್ಲ. ಅವಳು ತನ್ನ ಗಂಡನಿಗೆ ಉಪದೇಶ ಮಾಡುವಷ್ಟು ಬುದ್ಧಿವಂತಳಾದಳು. ಹೇಗೆ ಮಂಡೋದರಿ ಪಂಚಪತಿವ್ರತೆಯಲ್ಲಿ ಒಬ್ಬಳು, ಮಯನ ಸುತೆ. ಅವಳು ತಾನೇ ಸ್ವತಃ ರಾವಣನಿಗೆ ಎಷ್ಟೆಲ್ಲ ಉಪದೇಶ ಕೊಡ್ತಾಳೆ. ಭಗವಂತ ಶ್ರೀರಾಮ ಅಂದ್ರೆ ಸಾಕ್ಷಾತ್ ನಾರಾಯಣ. ಅವನಿಗೆ ಅವನು ನನ್ನ ಗಂಡನನ್ನು ಕೊಲ್ಲಬಾರದು ಅಂತ ಉಪವಾಸ ವ್ರತ ಮಾಡ್ತೇನೆ ಅಂತಾಳೆ ಮಂಡೋದರಿ. ಅಂಥ ವ್ಯಕ್ತಿತ್ವ ಮಂಡೋದರಿಯಲ್ಲಿ ಇದ್ದ ಹಾಗೆ ಕಯಾದುವಿನಲ್ಲಿ ಒಳ್ಳೆಯ ವ್ಯಕ್ತಿತ್ವ ಇತ್ತು. ಅದಕ್ಕೆ ಸರಿಯಾದ ವ್ಯಕ್ತಿತ್ವ ಹಿರಣ್ಯಕಶಿಪುವಿನಲ್ಲಿ ಇತ್ತು. ಎಷ್ಟು ದೊಡ್ಡ ವ್ಯಕ್ತಿ, ಸಾಮಾನ್ಯ ಅಲ್ಲ ಹಿರಣ್ಯಕಶಿಪು. ಅವನ ಬಗ್ಗೆ ಅವನು ಏನು ಅಂತ ಗೊತ್ತಾಗಬೇಕಾದ್ರೆ ವಾಮನನ ಹತ್ರ ಕೇಳಬೇಕು. ವಾಮನ ಬಲಿಯ ಸಭೆಗೆ ಹೋದಾಗ ಬಲಿಯ ಮುಂದೆ ಹೇಳ್ತಾನೆ, ಎಂತ ಹಿರಣ್ಯಕಶಿಪು, ಅವನಿಗೊಂದು ನಮಸ್ಕಾರ ಅಂತ ಹೇಳ್ತಾನೆ. ಆ ವಂಶದಲ್ಲಿ ಬಂದವರು ನೀವು ಅಂತ. ಹಿರಣ್ಯಕಶಿಪುವಿನ ನಿಜ ವ್ಯಕ್ತಿತ್ವ ಏನಿತ್ತು, ಅವನಲ್ಲಿದ್ದ ಜಯ, ಆ ವ್ಯಕ್ತಿತ್ವವನ್ನು ಅಲ್ಲಿ ವಾಮನ ರೂಪಿ ಪರಮಾತ್ಮ ತಾನು ವರ್ಣನೆ ಮಾಡ್ತಾನೆ. ಅಂತ ಹಿರಣ್ಯಕಶಿಪು ದುಷ್ಟ ಶಕ್ತಿಯ ಆ ಶಾಪದ ಬಲದಿಂದ ಅವನಲ್ಲಿದ್ದ ಹಿರಣ್ಯಕಶಿಪು ಎಂಬ ಒಬ್ಬ ಅಸುರನ ಕಾರಣದಿಂದಾಗಿ ಏನು ಗೋ ಬ್ರಾಹ್ಮಣ ಹಿತ ಅನಿಸಿದ ಭಗವಂತನಿಗೆ ಅಪಚಾರವನ್ನು ಮಾಡಿದ. ಗೋವುಗಳಿಗೆ ಬ್ರಾಹ್ಮಣರಿಗೆ ಎಲ್ಲ ಅನಿಷ್ಟ. ವಿಷ್ಣು ಅಂತ ಹೇಳಿದವರ ನಾಲಿಗೆ ಕತ್ತರಿಸಬೇಕು ಅನ್ನುವಲ್ಲಿ ತನಕದ ಆತನ ಒಂದು ಪ್ರಜಾ ವಿದ್ರೋಹ ಅನ್ನೋದು ಘಟಿಸಿದಾಗ ಅದಕ್ಕೆ ಪ್ರತಿಯಾಗಿ ಎತ್ತರಕ್ಕೆ ಎದ್ದು ಬೆಳೆದು ನಿಂತವ ಅಂತೇಳಿ ಪ್ರಹ್ಲಾದ. ಪ್ರಹ್ಲಾದನಿಗೆ ಭಾರಿ ಇತ್ತು, ಬಹಳ ಜನ. ಆದರೆ ಯಾರು ಕೂಡ ಕೈಯಲ್ಲಿ ಕತ್ತಿ ಹಿಡಿಯುವವರು ಇರಲಿಲ್ಲ. ಕೈಯಲ್ಲಿ ಜಪಮಣಿ ಹಿಡಿಯುವವರೆಲ್ಲ ಪ್ರಹ್ಲಾದನಿಗೆ ಸಪೋರ್ಟು, ಉಳಿದವರೆಲ್ಲ ಹಿರಣ್ಯಕಶಿಪುವಿಗೆ ಸಪೋರ್ಟ್. ಈ ರೀತಿಯಲ್ಲಿ ಎರಡು ಪಕ್ಷಗಳಲ್ಲಿ ಉಂಟಾಗಿ ಹಿರಣ್ಯಕಶಿಪುವಿಗೆ ನಾನು ಸಾಯಲಿಕ್ಕಿದ್ದೇನೆ ನನ್ನ ಮಗನಿಂದಾಗಿ ಅನ್ನುವಲ್ಲಿ ತನಕದ ಭಯ ಆ ಪ್ರಹ್ಲಾದನಲ್ಲಿ ಆವಿಷ್ಟನಾದ ಭಗವಂತ ಮಾಡಿದ. ವಿಷ್ಣು ಗ್ರಹ ಗೃಹೀತೋಸೌ. ಹಿರಣ್ಯಕಶಿಪುವಿಗೆ ಏನು ಸಿಟ್ಟು ಬಂದದ್ದು ಅಂದ್ರೆ, ನಾನು ವಿಷ್ಣು ಎಲ್ಲೂ ಇಲ್ಲ, ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ತೀರ್ಮಾನಿಸಿದ್ದೆ. ಆದ್ರೆ ನೋಡಿದ್ರೆ ವಿಷ್ಣು ಅನ್ನುವ ಪಿಶಾಚಿ ಅಂತ ಹೇಳ್ತಾನೆ ಅವ. ಗ್ರಹ, ವಿಷ್ಣು ಗ್ರಹ ಅಂತ ಭಾಗವತ ಹೇಳು. ಅವನ ಬಾಯಲ್ಲಿ ಹೇಳಿಸುವುದು ವಿಷ್ಣು ಎಂಬ ಪಿಶಾಚಿ. ಅವನು ನನ್ನ ಮಗನನ್ನೇ ಆವೇಶ ಮಾಡಿಬಿಟ್ಟಿದ್ದಾನೆ, ನನ್ನ ಮಗನ ಒಳಗೆ ಅದರ ಪ್ರವೇಶ ಆಗಿದೆ. ಆದ್ರಿಂದ ಒಬ್ಬನಲ್ಲಿ ಪಿಶಾಚಿ ಆವೇಶ ಆದ್ರೆ ಅವನಿಗೆ ಹೊಡಿಬೇಕಲ್ವಾ? ಹಾಗೆ ಪ್ರಹ್ಲಾದನನ್ನು ಸಾಯಿಸಿದ್ರೆ ಅವನು ಸಾಯ್ತಾನೆ ಅಂತ ಇಲ್ಲಿಯ ತನಕದ ಕೆಟ್ಟ ತಾಮಸ ಗುಣ ಹಿರಣ್ಯಕಶಿಪುವಿನಲ್ಲಿ ಬಂದು ಹೋಯಿತು. ಆ ಕಾರಣದಿಂದ ಪ್ರಹ್ಲಾದನ ಮೇಲೆ ಏನೇನೋ ಪ್ರಯೋಗಗಳನ್ನು ಮಾಡಿದ. ಭಗವದ್ಭಕ್ತನ ಮೇಲೆ ಎಂತಹ ಪ್ರಯೋಗಗಳು ನಡೆದರೂ ಅದು ಪ್ರಯೋಗಿಸಿದವನ ಮೇಲೆಯೇ ಹಿಂತಿರುಗಿ ಬರ್ತದೆ ಅಂತ ಶ್ರೀಮದ್ ಭಾಗವತದ ಪಂಚಮಸ್ಕಂದದಲ್ಲಿ ಭರತೋಪಾಖ್ಯಾನ ನಿರೂಪಣೆ ಮಾಡ್ತದೆ. ಹಾಗೆ ಅವನ ಮೇಲೆ ಮಾಡಿದ ಪೆಟ್ಟುಗಳೆಲ್ಲ ಹಿರಣ್ಯಕಶಿಪುವೇ ಅನುಭವಿಸುವ ಹಾಗಾಯಿತು. ಭಗವಂತ ತಾನು ತನ್ನವ ಅಂತ ಸ್ವೀಕರಿಸಿದಂತಹ ಪ್ರಹ್ಲಾದನಿಗೆ ಯಾವ ಸಮಸ್ಯೆಯೂ ಆಗದೇ ಇರುವ ಹಾಗೆ ಸಂರಕ್ಷಣೆಯನ್ನು ಕೊಟ್ಟ. ಈ ಕೊಡುವುದರಿಂದ ನಮಗೆಲ್ಲ ಧೈರ್ಯ. ನಾವು ಭಗವಂತ ನಾರಾಯಣ ಅಂತ ಕೈ ಮುಗಿದರೆ ನಮ್ಮನ್ನು ದೇವರು ಸಂರಕ್ಷಣೆ ಮಾಡ್ತಾನೆ. ಆದರೆ ದೇವರು ಒಂದು ತೀರ್ಮಾನ ಮಾಡಿದ್ದಾನೆ, ಪ್ರಹ್ಲಾದ ಏನೂ ಮಾಡದೇ ಹೋದರೂ ಅವ ನಾರಾಯಣ ಅಂತ ಹೇಳಿದರೆ ರಕ್ಷಣೆ ಮಾಡ್ತಾನೆ. ನಾವು ಸುಮ್ಮನೆ ಹೀಗೆ ಕೂತು ಮೇಲೆ ಆಕಾಶದಿಂದ ಒಂದು ಸಿಡಿಲು ಮೇಲೆ ಬೀಳ್ತಾ ಇರುವಾಗ ನಾರಾಯಣ ಅಂತ ಹೇಳಿದರೆ ರಕ್ಷಣೆ ಮಾಡುವುದಿಲ್ಲ. ಆ ಕಡೆ ಓಡಿ ಹೋಗು ಅಂತ ಹೇಳ್ತಾನೆ. ಮೊದಲು ಆ ಕಡೆ ಓಡಿ ಹೋಗು, ರಕ್ಷಣೆ ಮಾಡ್ತೇನೆ. ಪ್ರಹ್ಲಾದ ಹಾಗಲ್ಲ, ಅವನು ತನ್ನ ಪರಿವೆಯೇ ಇಲ್ಲ. ದೇವರಲ್ಲಿ ತಾನು ತುಂಬಿದ ಅಂತ ಹೇಳಿದ್ರೆ ತನ್ಮಯ ಅನನ್ಯಾಶ್ಚಿಂತೆಯಂತೋ ಮಾಂತ. ಅನ್ಯ ಚಿಂತನೆಯೇ ಇಲ್ಲದೆ ಭಗವಂತನಲ್ಲೇ ಪೂರ್ಣ ಚಿಂತನೆಯಲ್ಲಿ ಇರತಕ್ಕಂಥವ. ಆದ್ರಿಂದ ದೇವರು ಸಂರಕ್ಷಣೆಗೆ ನಿಂತ. ಅಂಬರೀಷನನ್ನು ಸಂರಕ್ಷಣೆ ಮಾಡುವುದಕ್ಕೆ ತಾನು ನಿಂತ ಹಾಗೆ. ಆದರೆ ನಮ್ದೆಲ್ಲ ಹಾಗುಂಟ, ಸಂಶಯದಿಂದಲೇ ನಾವು ದೇವರನ್ನು ನೆನೆಸಿಕೊಳ್ಳು, ಕೊನೆಗೆ ಬೇರೆ ಏನೂ ಇಲ್ಲ. ಪೆಟ್ಟು ಒಂದು ವೇಳೆ ದೇವರು ರಕ್ಷಿಸಿದ್ರೆ ರಕ್ಷಿಸಿಯಾನು ಅಂತ ದೇವರನ್ನು ಕರೆಯುವುದು. ಆದ್ರೆ ನಾವು ದೇವರನ್ನು ಕರೆಯುವಾಗಲೂ ನಮ್ಮ ರಕ್ಷಣೆಗೆ ಬೇಕಾದ ಪ್ರಯತ್ನ ಮಾಡಿಕೊಂಡು ದೇವರನ್ನು ಕರೆದ್ರೆ ಆ ರಕ್ಷಣೆಯ ಪ್ರಯತ್ನಕ್ಕೆ ಸಾರ್ಥಕತೆ ಅನ್ನುವುದು ಪ್ರಾಪ್ತಿಯಾಗ್ತದೆ. ಪಾಂಡವರ ಯುದ್ಧದ ಹೊತ್ತಿಗೆ ಕೃಷ್ಣ ಹೇಳುವುದು ಅದನ್ನು, ನೀನು ನಿನ್ನ ಕರ್ಮವನ್ನು ಮಾಡತಕ್ಕದ್ದು, ಕರ್ಮ ಮಾಡ್ತಾ ದೇವರು ರಕ್ಷಿಸ್ತಾನೆ ಅಂತ ದೇವರ ಮೇಲೆ ಭಾರ ಹಾಕು. ಅದು ಬಿಟ್ಟು ಸಕಾಮ ಕರ್ಮ ಅಲ್ಲ, ನಿಷ್ಕಾಮ, ನಿನ್ನ ಕರ್ಮ ನೀನು ಮಾಡಬೇಕು, ಆದರೆ ದೇವರು ರಕ್ಷಣೆ ಮಾಡ್ತಾನೆ ಅನ್ನೋ ಎಚ್ಚರದಿಂದ ಆ ಕರ್ಮವನ್ನು ಮಾಡು ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ ಎಚ್ಚರ ನಮಗೆ ಬೇಕು. ಪ್ರಹ್ಲಾದನ ವ್ಯಕ್ತಿತ್ವ ಅದಕ್ಕಿಂತ ಸ್ವಲ್ಪ ವಿಭಿನ್ನವಾದದ್ದು. ಕೊನೆಗೂ ಭಗವಂತ
ಪ್ರಹ್ಲಾದನನ್ನು ಉದ್ಧರಿಸಿದ. ದೇವರಿಗೋಸ್ಕರ ನರಸಿಂಹನಾಗಿ, ಪ್ರಹ್ಲಾದನಿಗೋಸ್ಕರ ನರಸಿಂಹನಾಗಿ ಇಳಿದು ಬಂದ. ಆದ್ದರಿಂದ ಪ್ರಹ್ಲಾದನಿಗೆ ದೇವರ ಅಪ್ಪ ಅಂತ ಹೆಸರು. ತಿಮ್ಮಪ್ಪ ಎಲ್ಲ ಇದ್ದ ಹಾಗೆ ದೇವರ ಅಪ್ಪ. ಭಕ್ತನನ್ನು ದೇವರ ತಂದೆ ಅಂತ ಕರೆಯುವುದು. ಯಾಕೆಂದರೆ ದೇವರು ಇಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಭಕ್ತ ಕಾರಣನಾಗ್ತಾನೆ. ಪ್ರಹ್ಲಾದನ ನಿಮಿತ್ತದಿಂದ ಭಗವಂತ ಇಲ್ಲಿ ನರಸಿಂಹನಾಗಿ ಕಾಣಿಸಿಕೊಂಡ. ನರಸಿಂಹನಾಗಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ. ಹಿರಣ್ಯಕಶಿಪುವಿನ ಕರುಳನ್ನು ತೆಗೆದು ಮಾಲೆಯನ್ನು ಹಾಕಿಕೊಂಡ. ಪ್ರಪಂಚದಲ್ಲಿದ್ದ ದುಷ್ಟರನ್ನೆಲ್ಲ ನಾಶ ಮಾಡುವ ಒಂದು ಮಹಾಗರ್ಜನೆಯನ್ನು ಮಾಡಿದ. ನೃಸಿಂಹ ಅವತಾರ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ಅಂತ ಭಾಗವತ ಹೇಳಿದ ಹಾಗೆ ತನ್ನ ಭಕ್ತನಾದ ಶ್ರೀ ಬ್ರಹ್ಮದೇವರು ಕೊಟ್ಟ ವರವನ್ನು ಸತ್ಯವಾಗಿಸುವುದಕ್ಕೆ, ಎಲ್ಲೆಡೆಯೂ ಇದ್ದಾನೆ ಅಂತ ಹೇಳ್ತಕ್ಕಂಥ ಪ್ರಹ್ಲಾದನ ಮಾತನ್ನು ಸತ್ಯ ಅಂತ ಲೋಕಕ್ಕೆ ಪರಿಚಯ ಮಾಡಿಸುವುದಕ್ಕೆ ತಾನು ಸ್ತಂಭದಿಂದ ಹೊರಬಂದು, ಸ್ತಂಭ ಒಡೆದು ಹೊರಬಂದ ಭಗವಂತನ ಸಿಡಿಲ ರೂಪ ಅದು ಆ ನರಸಿಂಹ ರೂಪ. ಆ ನರಸಿಂಹ ರೂಪವನ್ನು ಭಕ್ತಿಯಿಂದ ಧ್ಯಾನ ಮಾಡಿಕೊಂಡು ನಾವು ಊಟಕ್ಕೆ ಸಿದ್ಧರಾಗೋಣ. ನರಸಿಂಹನನ್ನು ಉಪಾಸನೆ ಮಾಡುವುದಕ್ಕೆ ಪ್ರತೀಕ ಅಂದರೆ ಮುಖ್ಯ ಪ್ರಾಣನ ಒಳಗೆ ನರಸಿಂಹನ ಉಪಾಸನೆ ಇರುವುದು. ಮುಖ್ಯ ಪ್ರಾಣ ಅಂತ ನಾವು ಪ್ರಾಣದೇವರು, ಆ ಪ್ರಾಣದೇವರ ಶಕ್ತಿ, ಯಾಕಂದರೆ ಇದು ಮನುಷ್ಯನ ಶರೀರ ಅಂತ ಕಾಣಿಸುತ್ತೆ, ಆದರೆ ಅದರಲ್ಲಿ ಒಂದು ಬಾಲ ಉಂಟು. ಆಮೇಲೆ ತಲೆ ಪೂರ್ತಿ ಅದು ಮರ್ಕಟ ಮುಖ, ಇದು ವಿಶಿಷ್ಟವಾದ ಹನುಮಂತ ದೇವರ ಮುಖ ಅಲ್ವಾ. ಅದರಲ್ಲೂ ಪಂಚಪ್ರಾಣರನ್ನು ಕಾಣಿಸುವಂತಹ ಕೆಲವೊಂದು ಕಡೆಯಲ್ಲಿ ಪಂಚಮುಖದ ಪ್ರಾಣನೂ ಕೂಡ ಇದ್ದಾನೆ. ಆ ಪ್ರಾಣ ಸ್ವರೂಪ ನಮ್ಮ ಶರೀರದ ಒಳಗೇ ಇದ್ರೂ ಕೂಡ ಅದು ನಮ್ಮ ಹಾಗಿಲ್ಲ, ಅತ್ಯಂತ ವಿಲಕ್ಷಣ ಅನ್ನುವುದನ್ನು ಆ ಪ್ರಾಣ ಸ್ವರೂಪ ಕಾಣಿಸ್ತದೆ. ದೇವರು ಕೂಡ ನಮ್ಮ ಹಾಗೇ ಇಲ್ಲ, ಅವನು ಅತ್ಯಂತ ವಿಲಕ್ಷಣ ಅಂತ ತಿಳಿಸುವುದಕ್ಕೆ ನರ ಶರೀರ, ಹರಿ ಮುಖ, ನರ ಹರಿ, ಹರಿ ಅಂದರೆ ಸಿಂಹ, ನರಹರಿ ಅಂದರೆ ನರಸಿಂಹ ರೂಪದಿಂದ ತಾನು ಆವಿರ್ಭವಿಸಿದ್ದಾನೆ. ತಲೆ ಎತ್ತಿ ಗರ್ವದಿಂದ ನಿಂತವನಿಗೆ ಸಿಂಹವೇ ಕಾಣಿಸುವುದು, ತಲೆ ಬಗ್ಗಿಸಿ ನಿಂತವನಿಗೆ ಮನುಷ್ಯ ಪಾದ ಕಾಣಿಸುವುದು. ಆದ್ದರಿಂದ ಭಕ್ತಿ ಅನ್ನುವುದು ತಲೆ ಬಗ್ಗಿಸಿಕೊಂಡು ನಡಿಬೇಕು. ಅಂಥವರಿಗೆ ನಾನು ಶಾಂತನಾಗಿರ್ತೇನೆ, ತಲೆ ಎತ್ತಿ ಗರ್ವಿಷ್ಠನಾದವನಿಗೆ ಸಿಂಹದ ಹಾಗಿರ್ತೇನೆ ಅಂತ ತೋರಿಸುವಂತಹ ಆ ನರಸಿಂಹ ರೂಪ ನಮ್ಮನ್ನೆಲ್ಲ ಭಕ್ತಿ ಶ್ರದ್ಧೆಯಿಂದ ಲೋಕದಲ್ಲಿ ತಮ್ಮ ಕೈಂಕರ್ಯ ಮಾಡಿಕೊಂಡು ಭಗವಂತನ ಕಡೆಗೆ ಸಾಗಬೇಕು ಅಂತ ಉಪದೇಶ ಮಾಡಿದಂತಹ ನರಸಿಂಹ ರೂಪ. ಅದರ ಚಿಂತನೆಯ ಜೊತೆಗೆ ಇವತ್ತಿನ ಆರಾಧ್ಯ ಸ್ವರೂಪಗಳು ಮೃತ್ಯುಂಜಯ ರುದ್ರಾಂತರ್ಗತ ಲಕ್ಷ್ಮೀ ನರಸಿಂಹ ಸ್ವರೂಪ, ಧನ್ವಂತರಿ ರೂಪ, ಸನ್ನಿಹಿತನಾದಂತಹ ಮುಖ್ಯ ಪ್ರಾಣದೇವ, ಈ ಎಲ್ಲ ರೂಪಗಳನ್ನು ಮತ್ತೊಮ್ಮೆ ಧ್ಯಾನಿಸಿಕೊಂಡು ಈ 4 ಮಾತುಗಳನ್ನು ಗುರುಗಳಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಅಂತರ್ಯಾಮಿಯಾದ ಮಧ್ವಪತಿ ಗೋಪಾಲಕೃಷ್ಣ ಸ್ವಾಮಿಯಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.